ಯಮುನಾ ನದಿ ಬಗ್ಗೆ ಆರೋಪ ಮಾಡಿದ್ದ ಕೇಜ್ರಿವಾಲ್ಗೆ ಆಯೋಗ ಸಾಕ್ಷಿ ಸಮೇತ ಉತ್ತರವನ್ನ ಕೇಳಿದೆ. ಇನ್ನು ಇಸ್ರೋ 100ನೇ ಉಪಗ್ರಹ ಬಾಹ್ಯಾಕಾಶಕ್ಕೆ ಹಾರಿ ಬಿಡಲು ಸಜ್ಜಾಗಿತ್ತು. ಇಸ್ರೋ ಅಧ್ಯಕ್ಷರು ದೇವರ ಮೊರೆ ಹೋಗಿದ್ದಾರೆ. ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿಗೆ ಹರಿದು ಬರ್ತಾ ಇರುವ ಯಮುನಾ ನದಿಗೆ ಹರಿಯಾಣ ಸರ್ಕಾರ ವಿಷಪ್ರಾಶನ ಮಾಡ್ತಾ ಇದೆ ಅಂತ ಅರವಿಂದ್ ಕೇಜ್ರಿವಾಲ್ ಆರೋಪಿಸಿದ್ರು. ಆದ್ರೀಗ ಆರೋಪದ ಕುರಿತು ಇವತ್ತು ರಾತ್ರಿ 8ರ ಒಳಗೆ ಸಾಕ್ಷಿಗಳನ್ನ ನೀಡುವಂತೆ ಚುನಾವಣಾ ಆಯೋಗ ಪುರಾವೆ ಸಹಿತ ಉತ್ತರ ನೀಡುವಂತೆ ಸೂಚಿಸಿದೆ. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಈಗ ಮತ್ತೊಂದು ಸಾಹಸಕ್ಕೆ ಕೈ ಹಾಕ್ತಾ ಇದೆ. JSLV F-15 ಉಪಗ್ರಹವನ್ನ ಬಾಹ್ಯಾಕಾಶಕ್ಕೆ ಹಾರಿ ಬಿಡಲಿದೆ. ಇದು ಇಸ್ರೋ ಬಾಹ್ಯಾಕಾಶಕ್ಕೆ ಹಾರಿ ಬಿಡ್ತಾ ಇರುವ 100ನೇ ಉಪಗ್ರಹ. ಈ ಹಿನ್ನೆಲೆಯಲ್ಲಿ ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣ್ ಅವರು ಆಂಧ್ರಪ್ರದೇಶದಲ್ಲಿ ಇರುವ ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ ಮೇಲಿನ ಶಿವಸೇನೆಯ ಉದ್ಧವ್ ಬಣದ ನಾಯಕ ಸಂಜಯ್ ರಾವತ್ ಕೋಪ ಇನ್ನೂ ಆರಿಲ್ಲ. ಅಧಿಕಾರದಲ್ಲಿ ಇರುವ ರಾಜಕೀಯ ಪಕ್ಷಗಳಿಂದ ನ್ಯಾಯಾಂಗದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಎಂಬ ನ್ಯಾಯಮೂರ್ತಿ ಮದನ್ ಲೋಕೂರ್ ಅವರ ಹೇಳಿಕೆ ಬೆನ್ನಲ್ಲೇ ಚಂದ್ರಚೂಡ್ ಶಾಸಕರ ಅನರ್ಹತೆ ವಿಷಯದಲ್ಲಿ ಶಿವಸೇನೆಗೆ ಅನ್ಯಾಯ ಮಾಡಿದ್ರು ಅಂತ ಮತ್ತೆ ಆರೋಪಿಸಿದ್ದಾರೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಆರಂಭವಾದ 38ನೇ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ರು. ನಿನ್ನೆ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ರಾಷ್ಟ್ರೀಯ ಕ್ರೀಡಾಕೂಟವನ್ನ ರಿಮೋಟ್ ಕಂಟ್ರೋಲ್ ಬಟನ್ ಒತ್ತುವ ಮೂಲಕ ಚಾಲನೆ ನೀಡಿದ್ರು. ಈ ವೇಳೆ ಉತ್ತರಾಖಂಡದ ರಾಜ್ಯಪಾಲ ಲೆಫ್ಟಿನೆಂಟ್ ಜನರಲ್ ಗುರ್ಮಿತ್ ಸಿಂಗ್, ಮುಖ್ಯಮಂತ್ರಿ ಪುಷ್ಕರ ಸಿಂಗ್ ಧಾಮಿ ಪ್ರಧಾನಿಗೆ ಸಾಥ್ ನೀಡಿದ್ರು. ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಈಗ ಅರಾಜಕತೆ ಪರ್ವ. ರಾಜಕೀಯ ಅರಾಜಕತೆ ಬೆನ್ನಲ್ಲೇ ಈಗ ಪ್ರಮುಖ ಸಾರಿಗೆ ಸಾಧನವಾದ ರೈಲ್ವೆ ಸಂಚಾರ ಕೂಡ ಸ್ಥಗಿತವಾಗಿದೆ. ಇದಕ್ಕೆ ಕಾರಣ ಬಾಂಗ್ಲಾದೇಶದಾದ್ಯಂತ ರೈಲ್ವೆ ನೌಕರರು ಈಗ ಮುಷ್ಕರ ಆರಂಭಿಸಿರೋದು. ಹೀಗಾಗಿ ಬಾಂಗ್ಲಾದ್ಯಂತ ಈಗ ರೈಲು ಸಂಚಾರ ಸ್ಥಗಿತಗೊಂಡಿದೆ. ಪರಿಣಾಮ ನೂರಾರು ರೈಲುಗಳು ನಿಂತಲ್ಲೇ ನಿಂತಿವೆ. ಹೀಗಾಗಿ ಜನರು ಈಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೆ ಪರದಾಡುವಂತಾಗಿದೆ.